ಸಂತೋಷ್ ಹೆಗಡೆ ಅವರೊಂದಿಗೆ ವಿಶೇಷ ಸಂದರ್ಶನ. ಬೆಂಗಳೂರು ಚಾನಲ್ನಿಂದ ನಾವು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆಜಿ, ನಿವೃತ್ತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ, ನಿವೃತ್ತ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಮತ್ತು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಸರ್ ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ನಮ್ಮ ಯಶಸ್ವಿ ಟಿ ವಿ ಕಲಬುರಗಿ ಮತ್ತು ಬೆಂಗಳೂರು ಚಾನಲ್ ವತಿಯಿಂದ ಹಲವಾರು ಸಮಾಜದ ಸಮಸ್ಯೆಗಳು ಮತ್ತು ಪರಿಹಾರಗಳು ಅವರಿಂದ ಕೇಳಲು ಬಯಸ್ತೇವೆ. ಸನ್ಮಾನ್ಯ ಸಂತೋಷ್ ಹೆಗಡೆಜಿ ಅವರು ನಿವೃತ್ತಿಯ ನಂತರ ಪಾದರಸದಂತಹ ವ್ಯಕ್ತಿತ್ವವನ್ನು ಹೊಂದಿ ನೂರಾರು ಸಾವಿರಾರು ಉಪನ್ಯಾಸಗಳನ್ನು ಕೊಡುತ್ತಾ ತಮ್ಮ ಸಮಯವನ್ನು ಸಮಾಜಕ್ಕಾಗಿ, ಸಮಾಜದ ಸಮಸ್ಯೆಗಳ ಪರಿಹಾರಕ್ಕಾಗಿ ಎಲೆಮರೆಯ ಕಾಯಿಯಂತೆ ದುಡಿಯುತ್ತಿದ್ದಾರೆ. ಇವತ್ತು ಅವರೊಂದಿಗೆ ನಮ್ಮ ಯಶಸ್ವಿ ಟಿ ವಿ ಚಾನಲ್ ತಂಡದವರು ಮಾತಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನಮಸ್ಕಾರ ಸಂತೋಷ್ ಹೆಗಡೆಜಿ ಸರ್. ನಮ್ಮದು ಯಶಸ್ವಿ ಟಿ ವಿ ಚಾನಲ್ ಕಲಬುರಗಿ. ಇವತ್ತು ನಾನು ತಮ್ಮೊಂದಿಗೆ ಮಾತಾಡಲು ಬಯಸುತ್ತಿರುವ ವಿಷಯವೆಂದರೆ, ಇವತ್ತು ದಿನ ಬೆಳಗಾದರೆ ನಾವು ಪತ್ರಿಕೆ ಮತ್ತು ಟಿ ವಿ ಚಾನಲಲ್ಲಿ ನೋಡ್ತಾ ಇದ್ದೇವೆ, ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ. ಇದಕ್ಕೆ ಪರಿಹಾರ ಮತ್ತು ನಿಯಂತ್ರಣದ ಬಗ್ಗೆ ತಾವು ಒಂದೆರಡು ಆಡಬೇಕಂತ ನಾನು ಕೇಳ್ಕೊಳ್ತೇನೆ. ಇದು ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿದೆ ಇವತ್ತು. ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆದರೆ ಮೂಲ ಕಾರಣ ಸಾಮಾಜಿಕ ಮೌಲ್ಯಗಳ ಕುಸಿತ. ಹಿಂದೆ ಎಂದು ನಾನು ಚಿಕ್ಕವನಾಗಿದ್ದಾಗ ಸಮಾಜ ಇಂಥ ತಪ್ಪು ಮಾಡಿದವರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸ್ತಾ ಇತ್ತು. ಕಾನೂನಿನಡಿಯಲ್ಲಿ ಶಿಕ್ಷೆ ಬೇರೆ ಆಗಿತ್ತು, ಆದರೆ ಸಮಾಜದ ವತಿಯಿಂದ ಒಂದು ಶಿಕ್ಷೆ ಇತ್ತು, ಅದು ಸಾಮಾಜಿಕ ಬಹಿಷ್ಕಾರ. ಆ ಸಾಮಾಜಿಕ ಬಹಿಷ್ಕಾರ ಆ ತಪ್ಪು ಮಾಡಿದ ವ್ಯಕ್ತಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ನಾನು ಚಿಕ್ಕವನಾಗಿದ್ದಾಗ ಎಲ್ಲೋ ನಮ್ಮ ವಠಾರದಲ್ಲಿ ಒಬ್ಬ ಅಂತ ತಪ್ಪು ಮಾಡಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ. ಆದ್ರಿಂದ ಸಮಾಜದಲ್ಲಿ ಒಂದು ರೀತಿಯ ಭಯ ಇತ್ತು, ಇಂಥ ತಪ್ಪು ಮಾಡಬಾರದು ಅನ್ನೋ ಹಿನ್ನೆಲೆಯಲ್ಲಿ. ಇವತ್ತು ಆ ಭಯ ಇಲ್ಲ. ಯಾಕಂದ್ರೆ ಇವತ್ತಿನ ಸಮಾಜ ಏನ್ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ಮಾಡಿದವನು ಶ್ರೀಮಂತನಾಗಿದ್ರೆ, ಅಧಿಕಾರದಲ್ಲಿದ್ದವನಾಗಿದ್ರೆ ಅವನ ವಿಚಾರದಲ್ಲಿ ಏನೂ ಒಂದು ವಿರುದ್ಧವಾದ ಕ್ರಮ ತಗೊಳ್ತಾ ಇರಲಿಲ್ಲ. ಇಲ್ಲ ಇವತ್ತಿನ ಮೂರು ಬಿಟ್ಟವನು ಲೋಕಕ್ಕೆ ದೊಡ್ಡವನಂತೆ. ಅಂದ್ರೆ ಇವತ್ತಿನ ಸಮಾಜಕ್ಕೆ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರ ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಜನರಲ್ಲಿ ಆ ಹೆದರಿಕೆ ಕಮ್ಮಿ ಆಗ್ತದೆ, ಬಹಳಷ್ಟು ಕಮ್ಮಿ ಆಗ್ತದೆ. ಕಾನೂನಲ್ಲೂ ಕೂಡ ಇವತ್ತಿನ ಹಿನ್ನೆಲೆಯಲ್ಲಿ ಶಿಕ್ಷೆ ಆಗಬೇಕಾದ್ರೆ 25-30 ವರ್ಷ ಆದರೂ ಬೇಕು. ಬೇರೆ ಬೇರೆ ಹಂತದ ಕೋರ್ಟಲ್ಲಿ ಈ ಕೇಸ್ಗಳು ಪೆಂಡಿಂಗ್ ಇದ್ದು ಮತ್ತೆ ಕೊನೆಯ ಹಂತಕ್ಕೆ ಬರುವಾಗ 25-30 ವರ್ಷ, ಕಮ್ಮಿ ಅಂದರೆ ಹಾರಿಸಬೇಕಾಗ್ತದೆ. ಅದರಿಂದ ಜನರಿಗೆ ಕಾನೂನಿನ ಹೆದರಿಕೆ ಕೂಡ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದು ನ್ಯೂನತೆ ಏನಂದ್ರೆ, ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ನಮ್ಗೆ ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನನಗೆ. ತದನಂತರ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಬೇರೆ ಬೇರೆ ಉದಾಹರಣೆಗಳ ಮುಖಾಂತರ ಅದನ್ನ ನನಗೆ ತಿಳಿಸ್ತಾ ಇದ್ರು. ಇದರಿಂದಾಗಿ ಒಂದು ರೀತಿಯಲ್ಲಿ ನಾವು ಚಿಕ್ಕವರಾಗಿದ್ದಾಗಲೇ ನನಗೆ ಮಾಹಿತಿ ಇತ್ತು, ಏನಂದ್ರೆ ಈ ಕೆಲಸಗಳನ್ನು ನಾನು ಮಾಡಬಾರ್ದು, ಇದರಿಂದ ನಾನು ದೂರ ಇರಬೇಕು. ಹೆಣ್ಮಕ್ಳನ್ನ ಯಾವ ರೀತಿ ನಾನು ನೋಡ್ಕೊಳ್ಬೇಕು, ಅವ್ರ ಜೊತೆ ಏನು ಸಂಪರ್ಕ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇವತ್ತು ಅದೇನೋ ಮುಜುಗರನೋ ಏನೋ ಗೊತ್ತಿಲ್ಲ, ಪೋಷಕರು ಕೂಡ ಇದರ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡ್ತಾ ಇಲ್ಲ. ಮಕ್ಕಳು ಏನು ಕಲಿತಾರೆ? ಮನೆಯಲ್ಲೂ ಇದರ ಬಗ್ಗೆ ಮಾಹಿತಿ ಇಲ್ಲ, ಶಾಲೆಗೆ ಹೋದಾಗಲೂ ಪಠ್ಯಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ ಯಾರು ಅವ್ರ
ಫ್ರೆಂಡ್ಸ್ ಜೊತೆ ತಿರುಗಾಟ ಮಾಹಿತಿ ಅವರು ಬರ್ತದೆ. ಇಲ್ಲ, ಖಂಡಿತವಾಗಿ ಇಲ್ಲ, ಅದು ಅವ್ರ ಮೇಲೆ ಹೊಂದ್ಕೊಂಡಿದೆ. ಒಳ್ಳೆಯವರಾಗಿದ್ರೆ ಹೇಳ್ಬೋದಪ್ಪ, ನಾನು ನಿನ್ನ ಹತ್ರ ಬರಲ್ಲ, ನಿನ್ನ ಜೊತೆ ಬರಲ್ಲ, ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ ಅಂತ. ಆದ್ರೆ ಅಂಥವ್ರು ಕೂಡ ಬಹಳ ಕಮ್ಮಿ ಇವತ್ತಿನ ಸಮಾಜದಲ್ಲಿ. ಅದರಿಂದ ಇದೊಂದು ಬಹಳ ದೊಡ್ಡ ನ್ಯೂನತೆ ಆಗಿದೆ. ಈ ಎರಡು ದೊಡ್ಡ ನ್ಯೂನತೆಗಳು ಅಂದ್ರೆ, ಒಂದು ಮನೆಯಲ್ಲಿ ಇಲ್ಲದಂತಹ ಪಾಠಗಳು, ಎರಡನೇದು ಕಾನೂನಿನಲ್ಲಿ ಶಿಕ್ಷೆ ಆಗಬೇಕಾದ್ರೆ ಬಹಳ ತಡವಾಗಿ ಶಿಕ್ಷೆ ಆದ್ರೆ ಯಾರಿಗೆ ಅದ್ರ ಹೆದರಿಕೆ ಇಲ್ಲ. ನೋಡೋಣ, 25 ವರ್ಷದ ನಂತರ ತಾನೇ ನೋಡೋಣ ಎಲ್ಲ ಮರೆತು ಹೌದು ಬಿಟ್ಟಿದ್ದಾರೆ. ಹೌದು. ಮತ್ತೆ ಮೂರನೇದು ಕೂಡ ಹೇಳ್ಬೋದು, ಆ ಸಾಮಾಜಿಕ ಬಹಿಷ್ಕಾರ ಇಲ್ಲ. ಅವಾಗ ದಾರಿಯಲ್ಲಿ ಹೋಗ್ತಾ ಇದ್ರೆ ನೋಡ್ರಿ, ಅವ್ನು ತಪ್ಪು ಮಾಡಿದವನ ಹತ್ರ ಹೋಗ್ಬೇಡ ಅಂತ ಆ ಕಡೆ ಹೋದ್ರೆ ಅವ್ನಿಗೆ ಏನೋ ಸ್ವಲ್ಪ ಮುಜುಗರ ಆಗ್ತದೆ. ಆ ಮುಜುಗರ ಇವತ್ತಿಲ್ಲ. ಅದರಿಂದ ಇದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದ ಚರ್ಚೆ ನಡೀಬೇಕಾಗಿದೆ ಇವತ್ತು. ಪೋಷಕರ ಜವಾಬ್ದಾರಿಯನ್ನು, ವಿದ್ಯೆಯ ಜವಾಬ್ದಾರಿಯನ್ನು, ಸಮಾಜದ ಜವಾಬ್ದಾರಿಯನ್ನು, ಇದರ ಬಗ್ಗೆ ಚರ್ಚೆ ನಡೀಬೇಕು. ಮತ್ತೆ ಹಿಂದೆ ಇದ್ದಂತಹ ಸಮಾಜವನ್ನ ಮರು ಅಳವಡಿಸೋ ಪ್ರಯತ್ನ ಆಗಬೇಕೆಂದು ನನ್ನ ಅನಿಸಿಕೆ. ಇದರ ಬಗ್ಗೆ ಇವತ್ತು ನಾವು ಹುಡುಗರು ಶಾಲೆಯಲ್ಲಿ ಸರಿಯಾದ ಪಾಠ ಇಲ್ಲದಕ್ಕೆ ಕಾರಣಕ್ಕೆ ಈ ತರ ಆಗ್ತಾ ಇದೆ ಅಂತೀರಾ ಸರ್? ಅದು ಒಂದು ಕಾರಣ. ನಾನು ಬರೀ ಪುಸ್ತಕದ ಹುಳುಗಳಾಗ್ತಾ ಇದ್ದಾರೆ. ಮೊದಲು ಮನೆಯಲ್ಲಿ ಪಾಠ ಬರ್ತದೆ. ಮನೆಯೇ ಮೊದಲ ಪಾಠ ಶಾಲೆ. ಹೌದು, ಖಂಡಿತವಾಗಿ ಮನೆಯೇ ಮೊದಲ ಪಾಠಶಾಲೆ. ಮತ್ತೆ ನಮ್ಮ ಪೋಷಕರೇ ಮೊದಲ ಗುರುಗಳು. ಅದು ಬಹಳ ಮುಖ್ಯವಾಗಿ. ಪೋಷಕರು ಬರೀ ಬಾಯಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ, ಅವರದನ್ನ ಪಾಲಿಸಿ ತೋರಿಸ್ಬೇಕು. ನಾನ್ ಮಾಡಲ್ಲ, ನೀನು ಮಾಡಬೇಡ ಅನ್ನೋ ಒಂದು ಸಂದೇಶವನ್ನ ಈ ಮಕ್ಕಳಿಗೆ, ಯುವಕರಿಗೆ ಕಲಿಸುವಂತಹ ಪೋಷಕರು ಇರಬೇಕು. ಅದು ಒಂದು ಮುಖ್ಯವಾದದ್ದು. ಮತ್ತೆ ಶಾಲೆಗೆ ಹೋದಾಗ ಈ ಸಬ್ಜೆಕ್ಟ್ ಇರಬೇಕು, ನೀತಿ ಪಾಠ. ಅದು ಎಷ್ಟೇ ದೊಡ್ಡ ಕ್ಲಾಸ್ ಅಲ್ಲಾದ್ರೂ ಕೂಡ ನೀತಿ ಪಾಠ ಇರಬೇಕು. ಯಾಕಂದ್ರೆ ಅದರಿಂದ ತಾನೇ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿದೆ. ಇವತ್ತಿನ ವಿದ್ಯೆ ಅಂದ್ರೆ ಸ್ಟ್ಯಾಂಡರ್ಡ್ ಬಹಳ ದೊಡ್ಡದಾಗಿದೆ. ಸೈಂಟಿಸ್ಟ್ ಅನ್ನ ತಯಾರು ಮಾಡ್ತಾರೆ ಮಕ್ಕಳ ಮುಖಾಂತರ, ಬಹಳಷ್ಟು ಮಾಹಿತಿ ಕೊಡ್ತಾರೆ. ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ತರಬೇತಿ ಕೊಡ್ತಾರೆ. ಮತ್ತೆ ಶಾಲೆಯಿಂದ ಹೊರಗೆ ಬರುವಾಗಲೇ ಅವರು ಪರಿಣಿತರಾಗಿ ಬರ್ತಾರೆ ಹೊರಗಡೆ. ಆದ್ರೆ ಮೌಲ್ಯಗಳ ಬಗ್ಗೆ ಯಾವುದೇ ಏನಿಲ್ಲ, ಯಾವುದೇ ಕಾಳಜಿ ಇಲ್ಲ. ಮತ್ತೆ ನಾನು ಹೇಳಿದ್ರೆ, ಈ ಕೋರ್ಟ್ ಅಲ್ಲೂ ಕೂಡ ಸುಧಾರಣೆ ಆಗ್ಬೇಕು. ಆದಷ್ಟು ಬೇಗ ಶಿಕ್ಷೆ ಆದ್ರೆ ಜನರಿಗೆ ಹೆದರಿಕೆ ಇರುತ್ತೆ. ಕಾನೂನುಗಳು ಸಹ ಬಿಗಿಯಾಗಿಲ್ಲ ಅನಿಸುತ್ತೆ. ಇಲ್ಲ, ಕಾನೂನುಗಳು ಬೇಕಾದಷ್ಟಿದೆ, ಬಿಗಿಯಾಗಿಲ್ಲ, ಟೈಟ್ ಆಗಿಲ್ಲ. ಇಲ್ಲ ಅಂದ್ರೆ ಶಿಕ್ಷೆ ಬೇಕಾದಷ್ಟು ಶಿಕ್ಷೆ ಕೊಡುವಂತ ಶಕ್ತಿ ಕೋರ್ಟ್ಗೆ ಇದೆ. ಆದ್ರೆ ಆ ಶಿಕ್ಷೆ ಬರುವುದರಲ್ಲಿ ಬಹಳ ಡಿಲೇ ಆದ್ರೆ ಮತ್ತೆ ಅದ್ರ ಬೆಲೆ ಹೋಗ್ತದೆ. ಅದು ಸಮಯಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ರೆ ಆವಾಗ ಅದ್ರ ಅರ್ಥ ಒಂದು ಹೆದರಿಕೆ ಹುಟ್ಟುತ್ತೆ. ಖಂಡಿತ ಹೆದರಿಕೆ ಇರ್ತದೆ. ಅದ್ರ ಅರ್ಥ ಕೂಡ ಜನರಿಗೆ ಗೊತ್ತಾಗ್ತದೆ. ಸರ್, ಈ ಲೈಂಗಿಕ ಕಿರುಕುಳ, ಅತ್ಯಾಚಾರಕ್ಕೆ ಇವತ್ತು ನಾಳೆ ಸ್ಮಾರ್ಟ್ ಫೋನ್ ನಲ್ಲಿ ಪೋರ್ನ್ ಸೈಟ್ಗಳು ಬಿಡ್ತಾ ಇದ್ದಾರೆ. ಅದು ವೈರಿ ರಾಷ್ಟ್ರ ಪಾಕಿಸ್ತಾನ, ಚೈನಾ ಬಿಡ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಆ ಚಿಕ್ಕ ಹುಡುಗರಿಂದ ದೊಡ್ಡವರೆಲ್ಲ ನೋಡ್ತಾ ಇರ್ತಾರೆ. ಇದು ಒಂದು ಕಾರಣ ಅಂತೀರ? ಖಂಡಿತ. ಅದಕ್ಕೆ ಇಲ್ಲ, ಯಾವ ಮಾಹಿತಿ ನಮ್ಮ ಪೋಷಕರು ಕೊಡ್ತಾ ಇಲ್ವೋ ಇನ್ನೊಂದು ಲೈಂಗಿಕ ಲಿಂಗದ ಬಗ್ಗೆ, ಅದನ್ನ ಈ ನಡುವೆ ಈ ಸಾಮಾಜಿಕ ಜಾಲತಾಣಗಳು ಅದನ್ನ ಜನರಿಗೆ ತೋರಿಸ್ಕೊಡ್ತಾ ಇದೆ. ಅದು ಇವತ್ತಿನ ಹಿನ್ನೆಲೆಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಈ ಫೋನ್ಗಳಿರ್ತವೆ. ಅವ್ರು ಆಡ್ತಾ ಆ ಸೈಟಿಗೆ ಹೋದ್ರೆ ಮತ್ತೆ ಅದನ್ನ ನೋಡ್ತಾರೆ. ನೋಡಿದಾಗ ತಮಗೆ ತಿಳಿಯದಂತಹ ಕೆಲವು ವಿಚಾರಗಳು ಅವ್ರ ಗಮನಕ್ಕೆ ಬರ್ತದೆ. ಇದು ಏನು ಅನ್ನೋ ಒಂದು ಕುತೂಹಲ ಅವರಲ್ಲಿ ಬರ್ತದೆ. ಅದರಿಂದಾಗಿ ಈ ರೀತಿ ಅತ್ಯಾಚಾರಗಳು ನಡೀಬಹುದು. ಆದ್ರೆ ಮುಖ್ಯವಾಗಿ ಆ ವಿಚಾರವನ್ನ ನಮ್ಮ ಪೋಷಕರೇ ಮೊದಲು ಅವ್ರಿಗೆ ಹೇಳ್ತಾ, ಯಾವುದೇ ಒಂದು ಮುಜುಗರ ಇಲ್ಲದೆ ನೇರವಾಗಿ ಹೇಳ್ಬೇಕು ಅವ್ರಿಗೆ. ಮತ್ತೆ ಶಾಲಾ ಕಾಲೇಜಿಗೆ ಹೋದಾಗಲೂ ಎಲ್ಲಾ ಮೌಲ್ಯಗಳ ಬಗ್ಗೆ, ಲೈಂಗಿಕ ಅತ್ಯಾಚಾರದ ಬಗ್ಗೆ ಏನು ಹೇಳ್ಬೇಕು, ಮಹಿಳೆಯರನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ಇದರಲ್ಲಿ ಹಂತದಲ್ಲಿ ನಾವು ಅವ್ರನ್ನ ದೂರ ಇರಬೇಕು ಅನ್ನೋದನ್ನೆಲ್ಲ ಅವರು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಆ ಮಾಹಿತಿ ಕೊಡುವಂತ ಪ್ಲಾಟ್ಫಾರ್ಮ್ ಇಲ್ಲ ಇವತ್ತು. ಈ ನಮ್ಮ ಸಮಾಜದಲ್ಲಿ ತುಂಬಾ ಮಡಿವಂತಿಕೆ ಇದೆ. ಈ ಲೈಂಗಿಕತೆ ಬಗ್ಗೆ ಎಲ್ಲೇನು ಯಾರು ಹೇಳೋದೇ ಇಲ್ಲ. ಅಂದ್ರೆ ಒಳ್ಳೆ ಮುಜುಗರ. ಅಯ್ಯೋ, ಅದ್ರ ಬಗ್ಗೆ ಅದಕ್ಕೆ ಒಂದು ಏನಾದ್ರೂ ಪರಿಹಾರ? ಅದೇ ಹೇಳಿದೆಲ್ಲ, ಬಾಯ ಬಿಚ್ಚು ಪೋಷಕರು ಹೇಳ್ಬೇಕು, ನೋಡಪ್ಪ ಈ ವಿಚಾರದಲ್ಲಿ ನೀನು ಸ್ವಲ್ಪ ಜಾಗರೂಕನಾಗಿರ್ಬೇಕು. ಮಹಿಳೆಯರ ಹತ್ರ ಸಂಬಂಧ ಇಟ್ಕೊಂಡಾಗ ಯಾವ ರೀತಿ ಸಂಬಂಧ ಇರಬೇಕು,
ಅದಕ್ಕೆ ನೀರಿಗೆ ಸಂಬಂಧ ನೀರು ಮತ್ತೆ ಎಲ್ಲರೂ ನೀನು ಬಳಸ್ಬಾರ್ದು. ಬಳಸಬಾರ್ದು ಅನ್ನೋದನ್ನು ನಾವು ಹೇಳಿಕೊಟ್ಟಿರ್ತಾನೆ ಅರ್ಥ ಆಗಿದೆ. ಅದು ಮಕ್ಕಳಲ್ಲಿ ಆ ಹಂತದಲ್ಲಿ ಅಲ್ಲಿ ಎಲ್ಲಿಂದ ಶುರು ಆಗ್ತದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರಿಂದ ಪೋಷಕರೇ ಹೇಳಿದ್ರೆ ಇದು ಮಾಡಬೇಡ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕು ಅವಾಗ ದೊಡ್ಡವರಾದಾಗ ಅರ್ಥ ಆಗ್ತದೆ, ಇಲ್ಲ ನಾನು ಮಾಡಬಾರ್ದು ಅನ್ನೋದನ್ನು. ಮತ್ತೆ ಇವತ್ತೇನಾಗಿದೆ, ಇನ್ನೊಂದು ದೊಡ್ಡ ವಿಚಾರ ಅಂದ್ರೆ ಈ ಮೈಗ್ರೇಷನ್ ಅಂತ ಇದೆ ಅಲ್ಲ, ಅದರಿಂದಾಗಿ ವಯಸ್ಸಿಗೆ ಬಂದವ್ರಿಗೂ ಕೂಡ ಸ್ವಲ್ಪ ಲೈಂಗಿಕ ಇದು ಅವ್ರನ್ನ ದೂರ ಇರ್ತದೆ. ಅದರಿಂದ ಒಂದು ರೀತಿ ಏನೋ ಫೀಲಿಂಗ್ಗಳು ಬಂದೇ ಬರ್ತದೆ. ಅದರಿಂದಾಗಿ ಅತ್ಯಾಚಾರ ವಯಸ್ಸಿಗಂತೂ ಅದು ಬಂದೇ ಬರ್ತದೆ. ಅದಕ್ಕೆ ಪೂರಕವಾಗಿ ಸರಿಯಾದ ಟೈಮಲ್ಲಿ ಮದುವೆ ಆದ್ರೆ ಈ ಸಮಸ್ಯೆಗಳು ಸ್ವಲ್ಪ ದೂರ ಇರ್ತದೆ, ಕಡಿಮೆ ಮಾಡಬಹುದು. ಈ ಲೈಂಗಿಕ ಅತ್ಯಾಚಾರ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಇನ್ನೂ ಸುಧಾರಣೆಯ ಕೆಲಸಗಳು ಮಾಡಬಹುದು ಅಂತೀರಾ ಸರ್? ಪೊಲೀಸರ ಬಗ್ಗೆ ಹೇಳ್ಬೇಕಾದ್ರೆ ಸುಧಾರಣೆ ಬಹಳಷ್ಟು ಬರಬೇಕಾಗಿದೆ. ಈ ವಿಚಾರಣಾ ಹಂತದಲ್ಲಿ ಮತ್ತೆ ಕೋರ್ಟಿಗೆ ಹೋದಾಗ ಅದನ್ನು ಮುಂದುವರಿಸುವ ವಿಚಾರದಲ್ಲಿ ಕೂಡ ಇದರ ಮಾಹಿತಿ ಅವ್ರಿಗಿದೆ. ಅವರಿಗೆ ಮತ್ತೆ ಸಹಕರಿಸುವಂತ ಕಾನೂನುಗಳು ಕೂಡ ಇವೆ. ಆದರೆ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಅದು ಸಾಮಾಜಿಕ ನ್ಯೂನತೆಗಳಿಂದ ಜಾಸ್ತಿ. ಯಾಕಂದ್ರೆ ಹಿಂದೆ ಪೊಲೀಸ್ನವ್ರ ಮೇಲೆ ಜನರಿಗೆ ಗೌರವ ಜಾಸ್ತಿ ಇತ್ತು. ಇವತ್ತು ಪೊಲೀಸ್ನವರೆಲ್ಲ ನೋಡ್ಕೊಳ್ಬಹುದು ಅನ್ನೋ ಒಂದು ವಿಚಾರ ಸಾಧಾರಣವಾಗಿ ಎಲ್ಲರ ಮನಸ್ಸಲ್ಲೂ ಇದೆ. ಅವರಿಂದೇನು ಅಷ್ಟದ್ದೇನು ಆಗಲ್ಲ ಅನ್ನೋ ಒಂದು ಭಾವನೆ ಕೂಡ ಇದೆ, ಬಂದ್ಬಿಟ್ಟಿದೆ. ಹೌದಾ? ಅದರಿಂದ ಪೊಲೀಸರು ಸ್ವಲ್ಪ ಅವರ ನಡತೆಯಲ್ಲಿ, ಅವರ ಪ್ರಾಮಾಣಿಕತೆಯಲ್ಲಿ, ಅವರ ಒಂದು ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡುವ ವಿಚಾರದಲ್ಲಿ ಅವರು ಸ್ವಲ್ಪ ಗಂಭೀರತೆಯನ್ನ ವಹಿಸಿದ್ರೆ ಅದು ಕೂಡ ಸಹಕರಿಸ್ತದೆ ಇದರಲ್ಲಿ ಇದಂತ ತಪ್ಪು ಮಾಡುವುದನ್ನು ಕಮ್ಮಿ ಮಾಡಿ. ಈ ಪೊಲೀಸ್ ಇಲಾಖೆಯವರು ಈ ಅತ್ಯಾಚಾರಿಗಳಿಗೆ ಆಯ್ತು ಅದರ ಬಗ್ಗೆ ಕೆಲವಾರು ತಮ್ಮಲ್ಲಿನೇ ಕೆಲವಾರು ಸೂಚನೆಗಳನ್ನು ಪಬ್ಲಿಕ್ಗೆ ಕೊಡೋದಕ್ಕೆ ಈಗ ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್ಕಾರದವರು, ಯಾವ್ಯಾವುದೋ ಒಂದು ಕೊಡ್ತಾರೆ, ಎಲ್ಲೋ ಬರ್ಕೊಂಡಿಟ್ಟಿರ್ತಾರೆ. ಆ ತರ ಪೊಲೀಸ್ ಇಲಾಖೆಯಿಂದ ಕೆಲವು ಮ್ಯಾನ್ಯುವಲ್ಸ್, ಕೆಲವು ಪಾಂಪ್ಲೆಟ್ಸ್ ಆ ತರ ಮಾಡ್ಬಿಟ್ಟು ಏನಾದ್ರು ಮಾಡ್ಲಿಕ್ಕೆ ಮನೆಯಲ್ಲೇ ಅಂತ ಒಂದು ಮಾಹಿತಿ ಕೊಡುವಂತ ಪ್ರಕೃತಿ ಇಲ್ಲದೆ ಇದ್ರೆ, ಶಾಲೆಯಲ್ಲೂ ಇಲ್ಲದೆ ಇದ್ರೆ ಇವ್ರ ಮೇಲೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಹಾಕಿ ಅವ್ರು ಅಂತ ಕೆಲಸ ಮಾಡಿದ್ರೆ ಉತ್ತಮವಾದದ್ದು. ಯಾಕಂದ್ರೆ ಬಹಳ ಸಲ ಈ ಟ್ರಾಫಿಕ್ ವೈಲೆನ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ, ಬೋರ್ಡ್ಗಳನ್ನು ಹಾಕ್ತಾ ಇರ್ತಾರೆ. ಅದೇ ರೀತಿ ಹೇಳ್ಬೋದು, ಪ್ರತಿಯೊಬ್ಬ ಮಹಿಳೆಯನ್ನ ನನ್ನ ತಾಯಿ ಅಂತ ತಿಳ್ಬೋದು, ಪ್ರತಿಯೊಬ್ಬ ಮಹಿಳೆಯನ್ನ ನನ್ನ ತಂಗಿ ಅಕ್ಕ ಅಂತ ತಿಳ್ಬೋದು. ಈ ಅಪರಾಧ ಗಂಭೀರತೆಯಿಂದ ಮುಂದೆ ಫ್ಯೂಚರ್ ನಲ್ಲಿ ಏನಾಗ್ಬೋದು? ಹೌದು, ಅಂದ್ರೆ ವ್ಯಕ್ತಿತ್ವನೇ ಹೋಗ್ತದೆ. ಖಂಡಿತವಾಗಿ ಒಂದ್ಸಲ ಇದು ಫ್ರೀ ಫಾರ್ ಆಲ್ ಅಂತ ಆದ್ರೆ ಜನರಿಗೆ ಹೆದರಿಕೆ ಇರಲ್ಲ. ಮತ್ತೆ ಈ ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಏನು ಹೆದರಿಕೆ ಇರಲ್ಲ. ಮಾಡಿದ್ರೆ ಮಾಡ್ತೇನೆ ನಾನು ಅಂತ ಇದು ಆ ರೀತಿ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಅತ್ಯಾಚಾರದ ಆರೋಪಗಳು ಬರೀ ಸಮಾಜದ ಒಂದು ಭಾಗಕ್ಕೆ ಮಾತ್ರ ಸೇರಿದಲ್ಲ, ಅದು ಶಿಕ್ಷೆ ಕೊಡುವಂತ ಗುರುಗಳ ಮೇಲೇನೂ ಇದೆ ಆರೋಪಗಳು, ಮತ್ತೆ ಚುನಾಯಿತ ಅಧಿಕಾರಿಗಳಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಅವ್ರು ಇವ್ರು ಅಂತಲ್ಲ, ಪ್ರತಿಯೊಬ್ಬರು ಅದಕ್ಕೆ ಮಾನವರು ಅಂತ ಹೇಳ್ಬೋದು. ಅವರೆಲ್ಲರೂ ಮಾನವನಲ್ಲಿ ಒಂದು ಸಹಜ ಪ್ರಕೃತಿ ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇದೆ. ತಮ್ಮ ವೃತ್ತಿ ಜೀವನದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಸಾಧ್ಯನಾ ಸರ್? ನೋಡ್ರಿ, ನಾನೊಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದೇನೆ. ತಮ್ಮ ಜನನ ಇದು ವಿದ್ಯಾಭ್ಯಾಸ? ನಾನು ಹುಟ್ಟಿದ್ದು 1940ನೇ ಇಸ್ವಿಯಲ್ಲಿ. ನನ್ನ ಶಾಲಾ ವಿದ್ಯೆ ಆದದ್ದು ಮಂಗಳೂರಲ್ಲಿ. ನನ್ನ ತಂದೆಯವರು ಅಲ್ಲಿ ವಕಾಲತ್ ಮಾಡ್ತಾ ಇದ್ರು. ತದನಂತರ ಕಾಲೇಜಿಗೆ ಸೇರಬೇಕಂತ 56ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮೈಸೂರು ಪ್ರಾಂತ್ಯಕ್ಕೆ ಸೇರ್ಕೊಂಡಿತ್ತು. ನನ್ನ ತಂದೆಯವರು ಕೂಡ ಅವರ ವಕಾಲತ್ತನ್ನು ಬೆಂಗಳೂರಿಗೆ ವರ್ಗಾಯಿಸಿಕೊಂಡ್ರು. ಮತ್ತೆ ನಾನಿಲ್ಲಿ ಹಳೆ ಇಂಟರ್ಮೀಡಿಯೇಟ್ ಅಂತ 2 ವರ್ಷದ ಕೋರ್ಸ್ ಇತ್ತು ಕಾಲೇಜಲ್ಲಿ, ಅದನ್ನು ಮುಗಿಸಿದೆ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಬೆಂಗಳೂರಲ್ಲಿ. ನನ್ನ ತಾಯಿಗೆ ನಾನೊಬ್ಬ ವೈದ್ಯನಾಗಬೇಕಂತ ಬಹಳ ಇಷ್ಟ ಇತ್ತು. ಆದರೆ ನಾನು ಇಂಟರ್ಮೀಡಿಯೇಟ್ ಆದಮೇಲೆ ನನಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ. ನಂತರ ನಾನು BSc ಪದವಿಯನ್ನು ಮಾಡಿಕೊಂಡೆ ಸೆಂಟ್ರಲ್ ಕಾಲೇಜಲ್ಲಿ. ತದನಂತರ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು. ಆದರೆ ವಿದ್ಯಾ ಪದ್ಧತಿಯಲ್ಲಿ ಬದಲಾವಣೆ ಆಗಿತ್ತು. ಅಷ್ಟೊತ್ತಿಗೆ
ಪ್ರೀ ಯೂನಿವರ್ಸಿಟಿ, 1 ವರ್ಷದ ಪ್ರೀ ಯೂನಿವರ್ಸಿಟಿ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅವರು 1 ವರ್ಷದ ಪ್ರೀ ಯೂನಿವರ್ಸಿಟಿ ಮಾಡಿದವರು ಮತ್ತೆ ಪ್ರೊಫೆಷನಲ್ ಕಾಲೇಜಿಗೆ ಹೋಗ್ತಾ ಇದ್ರು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ. ಅಲ್ಲಿ ಹೋದ್ರು ಕೂಡ ಮೇನ್ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ, ಅವ್ರಿಗೆ 1 ವರ್ಷದ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು. ಅದು ಬೆಂಗಳೂರಲ್ಲಿ ಗವರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಆಗ್ತಾ ಇತ್ತು. ನನಗೆ ಅಲ್ಲಿ ಸೀಟ್ ಸಿಕ್ಕಿದಾಗ ನಾನು ಅಲ್ಲಿ ಹೋಗಬೇಕಾಗಿ ಬಂತು. ನಾನು ಅಷ್ಟೊತ್ತಿಗೆ BSc ಡಿಗ್ರಿ ಪಡ್ಕೊಂಡಿದ್ದೆ, ನನಗೆ ಸುಮಾರು 20 ವರ್ಷ ವಯಸ್ಸಾಗಿತ್ತು. ಅಲ್ಲಿ ಕಾಲೇಜಲ್ಲಿ ನನ್ನ ಸಹಪಾಠಿಗಳಿಗೆಲ್ಲ ವಯಸ್ಸು 16-17 ವರ್ಷ ಆಗಿತ್ತು. ನಾನು ಸ್ವಲ್ಪ ಅವ್ರ ಜೊತೆ ಇದಕ್ಕೆ ಮುಜುಗರ ಆಗ್ತಾ ಇತ್ತು. ಅದರಿಂದ ಮತ್ತೆ ನನ್ನ ಪೋಷಕರಿಗೆ ಹೇಳಿದೆ, ಇಲ್ಲ ನನ್ನಿಂದಾಗಲ್ಲ, ಇನ್ನೊಂದು 6 ವರ್ಷ, ನಾನು 5 ವರ್ಷ ಮೆಡಿಕಲ್ ಕಾಲೇಜಲ್ಲಿ ಇರಬೇಕು, 1 ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸ್ ಮಾಡಬೇಕು, ಆಗಲ್ಲ ಅಂತ ನಾನು ಹೇಳಿದಾಗ ನನ್ನ ತಂದೆಯವರು ಹೇಳಿದ್ರು, ನೀನು ವಕಾಲತ್ ಮಾಡು ಅಂತ ಹೇಳಿದ್ರು. ಆವಾಗ ವಕಾಲತ್ ಪಾರ್ಟ್ ಟೈಮ್ ಕೋರ್ಸ್ ಆಗಿತ್ತು, 7 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ. ಬೆಳಗ್ಗೆನ ಕಾಲೇಜ್? ಹೌದು. ಗವರ್ಮೆಂಟ್ ಲಾ ಕಾಲೇಜ್ ಅಂತ ಇತ್ತು, ಅಲ್ಲಿ ನಡೀತಾ ಇತ್ತು. ಅಲ್ಲಿ ಮತ್ತೆ ಸೇರ್ಕೊಂಡೆ. ಮತ್ತೆ ಲಾ ಮುಗಿಸಿದ ನಂತರ ವಕಾಲತಿಗೆ ಸೇರಿದೆ. 3 years ಕೋರ್ಸ್? 2 ವರ್ಷ. 2 years. 2 ವರ್ಷ ಡಿಗ್ರಿ, 2 ವರ್ಷ ಲಾ, BL ಡಿಗ್ರಿ ಮಾಡ್ಕೊಂಡೆ. ಮತ್ತೆ ಗಾಂಧಿನಗರದಲ್ಲಿ ಜಗನ್ನಾಥ್ ಶೆಟ್ಟಿ ಅಂತ ಒಬ್ಬರು ಹಿರಿಯ ವಕೀಲ, ಸೀನಿಯರ್, ಅವ್ರ ಜೊತೆ ನಾನು ಪ್ರಾಕ್ಟೀಸ್, ಗುಲ್ಬರ್ಗದಿಂದ ಬಹಳ ಪ್ರಾಕ್ಟೀಸ್ ಇತ್ತು ಅವ್ರಿಗೆ. ಅವ್ರ ಜೊತೆ ಸೇರ್ಕೊಂಡೆ. 70ನೇ ದಶಕದಲ್ಲಿ ಅವರು ಹೈಕೋರ್ಟ್ ಜಡ್ಜ್ ಆಗಿ ನೇಮಕ ಆಗ್ತಾರೆ. ಆವಾಗ ನಾನು ಅವ್ರ ಒಬ್ಬನೇ ಜೂನಿಯರ್ ಆಗಿದ್ದೆ. ನನಗೆ ಅವತ್ತು ನನ್ನ ಆಫೀಸನ್ನು, ಗಾಂಧಿನಗರ ಆಫೀಸನ್ನು ಬಿಟ್ಕೊಟ್ರು. ಅಲ್ಲಿ ಮಧ್ಯಮ ವರ್ಗದ ಕೇಸ್ಗಳಲ್ಲಿ ಇದ್ದು, ಸೆಕೆಂಡ್ ಅಪೀಲು, ಕ್ರಿಮಿನಲ್ ಅಪೀಲು, ಸರ್ವಿಸ್ ಪಿಟಿಷನ್ಸ್ ಎಲ್ಲ ಇತ್ತು. ಅದನ್ನು ಮುಂದುವರಿಸ್ಕೊಂಡು ಹೋದೆ. 75ನೇ ಇಸವಿಯಲ್ಲಿ ಇನ್ನೊಂದು ಘಟನೆ ನಡೆಯಿತು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂತು. ಆವಾಗ ಡೆಲ್ಲಿಯಿಂದ ಬಂದಂತ 4 ಸಂಸತ್ ಸದಸ್ಯರನ್ನು ಬೆಂಗಳೂರಲ್ಲಿ ಬಂಧನಕ್ಕೆ ತೆಗೆದುತಾರೆ. ಅವರು ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತಿ, SM ಮಿಶ್ರಾ, ವಿರೋಧ ಪಕ್ಷದ ನಾಯಕರೆಲ್ಲ. ಆವಾಗ ಅವರನ್ನ ಲಾಯರ್ ಆಗುವಂತ ಒಂದು ಸಂದರ್ಭ ನನಗೆ ಒದಗಿ ಬಂತು. ಸುಮಾರು 3 ವರ್ಷ ಕಾಲ, 18 ತಿಂಗಳ ಕಾಲ ಎಮರ್ಜೆನ್ಸಿ ಇತ್ತು. ಅವ್ರ ಜೊತೆ ಪರಿಚಯ ಎಲ್ಲ ಆಗಿತ್ತು. ಇಲ್ಲಿ ನಾವು ಕೇಸ್ ಗೆದ್ವಿ, ಅದು ಖುಲಾಸೆ ಆಯಿತು. ಅದು ಡೆಲ್ಲಿಯಲ್ಲಿ ವಿರುದ್ಧ ಮತ್ತೆ ಜೈಲಿಗೆ ಹೋಗ್ಬೇಕಂತ. ಮತ್ತೆ ನಂದು ಅವ್ರ ಜೊತೆ ಸಂಬಂಧ ಇರಲಿಲ್ಲ. ಅವರು ಡೆಲ್ಲಿಯಲ್ಲಿ ಇದ್ದು, ನಾನು ನನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದೆ. ಅದೇ ಸಮಯದಲ್ಲಿ ನನಗೆ ರಾಮಕೃಷ್ಣ ಹೆಗಡೆ ಅವರ ಪರಿಚಯ ಆಗಿತ್ತು. ಅವರು ಬಳ್ಳಾರಿ ಜೈಲಲ್ಲಿದ್ದು, ಅವರ ಪರವಾಗಿ ನಾನೊಂದು ಅರ್ಜಿ ಹಾಕಿಬಿಟ್ಟು ಅವರನ್ನು ಬಳ್ಳಾರಿ ಜೈಲಿನಿಂದ ಬೆಂಗಳೂರು ಜೈಲಿಗೆ ವರ್ಗಾವಣೆ ಮಾಡೋದಕ್ಕೆ ಹೇಳ್ಕೊಂಡು ಕೋರ್ಟ್ ಕೊಟ್ಟರು ಆದೇಶ. ಯಾಕಂದ್ರೆ ಅವ್ರ ಕುಟುಂಬದವರು ಬೆಂಗಳೂರಲ್ಲಿ. ಮತ್ತೆ 83ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ, ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. 84ರಲ್ಲಿ ಅವ್ರು ನನ್ನನ್ನು ಈ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಯಾಕಂದ್ರೆ ನಾನು ಅವ್ರಿಗೆ ಸಹಾಯ ಮಾಡಿದ್ದೆ ಕಷ್ಟ ಕಾಲದಲ್ಲಿ ಅಂತ ಅಷ್ಟೇ ಹೊರತು ನಾನು ಮಹಾಬುದ್ಧಿವಂತ ಇದ್ದೇನೆಲ್ಲ. ಆದರೆ 84ರಿಂದ 88ರವರೆಗೆ ನಾನು ಇಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದೆ. ಇಷ್ಟು ಮಾತ್ರ ಹೇಳಬಲ್ಲೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ, ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. 89ರಲ್ಲಿ ಕೇಂದ್ರದಲ್ಲಿ VP ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ನನ್ನನ್ನು ಹೆಚ್ಚುವರಿ ಅಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ಸೆಂಟ್ರಲ್ಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇರಲಿಲ್ಲ. ಆದರೆ ಕರ್ನಾಟಕದಿಂದ ಅಷ್ಟರವರೆಗೆ ಯಾರು ಹೋಗಿರಲಿಲ್ಲ. ಅದಕ್ಕಾಗಿ ಅದೊಂದು ಒಳ್ಳೆಯ ಸಂದರ್ಭ ಅಂತ ಹೇಳಿ ನಾನು ಹೋದೆ. ಮತ್ತೆ ಅಲ್ಲಿ 10 ತಿಂಗಳು ಆ ಹುದ್ದೆಯಲ್ಲಿದ್ದೆ. VP ಸಿಂಗ್ ಅವರು ರಾಜೀನಾಮೆ ಕೊಟ್ಟರು. ನಾನು ರಾಜೀನಾಮೆ ಕೊಟ್ಟು ಲಿಖಿತ ಜೊತೆ ಮತ್ತೆ ಅಲ್ಲೇ ಪ್ರಾಕ್ಟೀಸ್ ಶುರು ಮಾಡಿದೆ. 98ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವರು ನನ್ನನ್ನು ಮರೆತಿರಲಿಲ್ಲ. ಅವರು ನನ್ನನ್ನು ಸೊಲಿಸಿಟರ್ ಜನರಲ್ ಆಗಿ ಮಾಡ್ತಾರೆ. ಅಲ್ಲೊಂದು 10 ತಿಂಗಳು ಸೊಲಿಸಿಟರ್ ಜನರಲ್ ಆಗಿದ್ದೆ. ಆವಾಗ ಭಾರತದ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನನ್ನನ್ನು ಸುಪ್ರೀಂ ಕೋರ್ಟ್ಗೆ ಬಾ ಅಂತ ಆಹ್ವಾನ ಕೊಡ್ತಾರೆ. ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಯಾಕೆಂದ್ರೆ ಸಂಬಳ ನಮ್ಮ ಆದಾಯಕ್ಕಿಂತ ಕಮ್ಮಿ ಇತ್ತು. ಆದ್ರೂ ಕೂಡ ನನ್ನ ತಾಯಿ, ನಮ್ಮ ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. ರಾಜೀನಾಮೆ ಕೊಟ್ಟು ಬಂದವರು. ನನ್ನ ತಾಯಿ ಯಾವಾಗ ವಿಧರಾಗಿತ್ತು, ಅವರ ಒತ್ತಾಯ ಮಾಡಿದ್ದಕ್ಕೆ ನಾನು ಒಪ್ಕೊಂಡೆ. ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದೆ. 6 ವರ್ಷ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದೆ. ನಂತರ ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ ಸೆಪರೇಟ್ ಟ್ರೈಬ್ಯುನಲ್ ಅನ್ನೋ ಸಂಸ್ಥೆಯ ಮುಖ್ಯಸ್ಥನಾದೆ. ಅಲ್ಲಿ 1 ವರ್ಷದ ಕೆಲಸ, 3 ವರ್ಷದ ಅವಧಿ ಇತ್ತು. ಆವಾಗ ಕರ್ನಾಟಕದಲ್ಲಿ ನನಗೆ ಇನ್ವಿಟೇಷನ್ ಬಂದು ಇಲ್ಲಿ ಲೋಕಾಯುಕ್ತನಾಗಿ ಬನ್ನಿ ಅಂತ ಇಲ್ಲಿ ಬಂದೆ.
2006ರಿಂದ 2011ರವರೆಗೆ ಲೋಕಾಯುಕ್ತನ ಕೆಲಸ ಮಾಡಿದೆ. ಇದು ನನ್ನ ಜೀವನ ಚರಿತ್ರೆ. ಈ ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿದ್ರಿ, ಆಮೇಲೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ರಿ. ಈ ಎರಡರಲ್ಲಿ ನಿಮಗೆ ಯಾವುದು ಸಮಾಜದ ಜನರಿಗೆ ಹತ್ತಿರ ಕರೆದುಕೊಂಡು ಹೋಯ್ತು ಸರ್? ನಿಮಗೆ ಖಂಡಿತವಾಗಿ ಕರ್ನಾಟಕ ಲೋಕಾಯುಕ್ತ ಹುದ್ದೆ ಅದು ನನಗೆ ಅಷ್ಟೊಂದು ತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ಅದಕ್ಕೆ ನನ್ನ ಕಾಲದಲ್ಲಿ 2 ಜವಾಬ್ದಾರಿಗಳಿತ್ತು. ಒಂದು, ಆಡಳಿತದಿಂದ ಜನರಿಗಾಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವುದು. ಎರಡನೇದ್ದು, ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. 2 ಬಹಳ ಉತ್ತಮವಾದದ್ದು. ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಅವತ್ತು ಇದೇ ಪರಿಸ್ಥಿತಿ ಇತ್ತು. ಭ್ರಷ್ಟಾಚಾರ ಆ ಮಟ್ಟಕ್ಕಿತ್ತು, ದುರಾಡಳಿತ ಆ ಮಟ್ಟಕ್ಕಿತ್ತು. ಅದರಿಂದಾಗಿ ಜನರಿಗೆ ಸಹಾಯ ಮಾಡುವಂತ ಸಂದರ್ಭ ಬಹಳಷ್ಟು ಇತ್ತು. ಆ ಸಂಸ್ಥೆ ಇದೆ ಅಂತ 2000ರವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಎನ್ ವೆಂಕಟಾಚಲಯ್ಯನವರು ಲೋಕಾಯುಕ್ತಕ್ಕೆ ಬಂದಾಗ ಅವರು ಭ್ರಷ್ಟಾಚಾರದ ವಿರುದ್ಧ ಬಹಳಷ್ಟು ದೊಡ್ಡ ಹೋರಾಟ ಮಾಡಿದ್ರು. ಅದರಿಂದ ಲೋಕಾಯುಕ್ತ ಸಂಸ್ಥೆಗೆ ಒಂದು ಮುಖವಾಡ ಸಿಕ್ಕಿತ್ತು. ಜನರಿಗೆ ಗೊತ್ತಾಯ್ತು ಇಂಥ ಸಂಸ್ಥೆ ಒಂದಿದೆ, ಇದರಿಂದ ಜನರಿಗೆ ಸಹಾಯ ಆಗ್ತದೆ ಅನ್ನೋದನ್ನ. ಅದು ನಾನು ಮುಂದುವರಿಸ್ಕೊಂಡು ಹೋದೆ. ಆವಾಗ ನನಗೆ ಬಂದ ಅನುಭವದ ಪ್ರಕಾರ ಅಷ್ಟೊಂದು ಕಷ್ಟಪಡ್ತಾ ಇದ್ರು ಆಡಳಿತದಿಂದ ಜನರು. ಭ್ರಷ್ಟಾಚಾರ ಒಂದು ವಿಚಾರ, ಭ್ರಷ್ಟಾಚಾರ ಬಿಟ್ಟು ಕೂಡ ಆಡಳಿತ ದರ್ಪ, ದುರಾಡಳಿತ, ಸಮಯಕ್ಕೆ ಕೆಲಸ ಹೌದು, ಮಾನವೀಯತೆ ಇಲ್ಲದೆ ಇರುವ ವಿಚಾರಗಳು, ಇದನ್ನೆಲ್ಲ ಕಂಡು ನನಗೆ ಅಧಿಕಾರದ ಚೌಕಟ್ಟಲ್ಲಿ ಜನರಿಗೆ ಬಹಳಷ್ಟು ಸಹಾಯ ಮಾಡುವಂತ ಸಂದರ್ಭ ಒದಗಿ. ಅದರಿಂದ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ಜವಾಬು, ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದಂತ ತೃಪ್ತಿ ಇನ್ಯಾವ ಹುದ್ದೆಯಲ್ಲಿ. ಇನ್ನೇನು ಸರ್, ಲೋಕಾಯುಕ್ತಕ್ಕೆ ತಾವು ಕೊಟ್ಟಂತ ಕೊಡುಗೆ ತುಂಬಾ ದೊಡ್ಡದು. ಯಾಕಂದ್ರೆ ಕಡು ಭ್ರಷ್ಟಾಚಾರಿಗಳ ಎದೆಯಲ್ಲಿ ಆಯಿಸಿಟ್ಟಂಗೆ ಮಾಡಿಬಿಟ್ಟಿದ್ರಿ. ಹಲವಾರು ಘಟಾನುಘಟಿ ರಾಜಕಾರಣಿಗಳು ದುರಾಡಳಿತದಿಂದ ಬೇಸತ್ತಾಗ ತಾವು ತೆಗೆದುಕೊಂಡ ಹಲವಾರು ನಿರ್ಣಯಗಳು, ಅದರಲ್ಲಿ ಒಂದೆರಡು ಹೇಳ್ತೇವೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಯಾವುದೇ ಒಂದು ವಿಚಾರಣೆ ಭ್ರಷ್ಟಾಚಾರದ ಬಗ್ಗೆ ನಡಿಬೇಕಾದ್ರೆ ಅದು ಪೊಲೀಸ್ ಅಧಿಕಾರಿಯಿಂದ ಮಾತ್ರ ಆಗಬೇಕು. ನನ್ನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ನನ್ನ ಕಾಲದ ಹಿಂದೆ ಕೂಡ ಎಲ್ಲೂ ಬೇಡದಂತ ಅಧಿಕಾರಿಗಳನ್ನ ಲೋಕಾಯುಕ್ತಕ್ಕೆ ಕಳಿಸ್ತಾ ಇದ್ರು. ಯಾಕಂದ್ರೆ ಬೇಡದಂತ ಅಧಿಕಾರಿಗಳಂದ್ರೆ ಅವರು ಕೆಟ್ಟವರಂತಲ್ಲ, ಒಳ್ಳೆಯವರು. ಅವರಿಂದ ಏನು ಇವರಿಂದ ತಪ್ಪು ಮಾಡ್ಸಕ್ ಸಾಧ್ಯವಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ತೆಗೆದುಬಿಟ್ಟು ಲೋಕಾಯುಕ್ತ ಸಂಸ್ಥೆ ಇಂಥ ಸಂಸ್ಥೆಗಳ ಹಲವಾರು ಅಲ್ಲಿ ಕಳಿಸ್ತಾ ಇದ್ರು. ಆವಾಗ ಅದ್ರಲ್ಲಿ ನನಗೊಂದು ನನ್ನ ಮಾತು ಅಂದ್ರೆ ವೆಂಕಟಾಚಲ ಮಾಡಿರ್ಬೇಕು, ನಮ್ಮ ಲಾಭ ಆಯ್ತದು. ಅದನ್ನ ನಾನು ಬಳಸ್ಕೊಂಡು ಬಹಳಷ್ಟು ವಿಚಾರಣೆ ಮಾಡಿಸುವಂತ ಪ್ರೋತ್ಸಾಹ ಪೊಲೀಸರಿಗೆ ಕೊಡುವಂತ ಸಂದರ್ಭದಲ್ಲಿ ಬಂದಿತ್ತು. ನನ್ನ ಕಾಲದಲ್ಲಿ 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಆಗಿತ್ತು. ಕಾಂಗ್ರೆಸ್ನವರಿಗೂ, JDS ಅವರಿಗೂ, BJP ಅವರಿಗೂ. ಸುಮಾರು 3-4 ಮಂತ್ರಿಗಳ ವಿರುದ್ಧ ಹಾಕಿ, ಸುಮಾರು 3-4 MLAಗಳ ವಿರುದ್ಧ ಹಾಕಿ, ಬಹಳಷ್ಟು ಅಧಿಕಾರಿಗಳ ವಿರುದ್ಧ. ಅದು ಪೊಲೀಸ್ ಕಾನ್ಸ್ಟೇಬಲ್, ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಅಲ್ಲ, IPS, IAS ಅಧಿಕಾರಿಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಹಾಕಿದ್ರು. ಇದರಿಂದ ಜನರಿಗೊಂದು ಬಹಳ ಖುಷಿ ಆಯ್ತು. ಇಂಥ ವ್ಯಕ್ತಿಗಳನ್ನು ಕೂಡ ಹಿಡಿಬಹುದಲ್ಲ ಅನ್ನೋ ಒಂದು ವಿಚಾರ ಅವ್ರ ಗಮನಕ್ಕೆ ಬಂತು. ಅದೇ ರೀತಿಯಲ್ಲಿ ಈ ಆಡಳಿತದಿಂದ ಜನರಿಗೆ ಆಗುವಂತ ಅನ್ಯಾಯ ಕೊಡುವಂತ ಅಧಿಕಾರದಲ್ಲಿ ನನ್ನನ್ನು ಸೇರಿಸಿ ನನ್ನ ಅಧಿಕಾರಿಗಳು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಹೌದು, ಎಷ್ಟೋ ಸಲ ನೋಡ್ರಿ, ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಹುಟ್ಟಿದಾಗಲೂ ಒಂದು ಸರ್ಟಿಫಿಕೇಟ್ ಬೇಕು, ಬರ್ತ್ ಸರ್ಟಿಫಿಕೇಟ್, ಸತ್ತಾಗಲೂ ಒಂದು ಸರ್ಟಿಫಿಕೇಟ್ ಬೇಕು. ಅದನ್ನ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಅದಕ್ಕೆ ಎಷ್ಟು ಸಲ ಆಫೀಸ್ಗೆ ಓಡಾಡ್ಬೇಕಾಗ್ತದೆ, ಎಷ್ಟೊಂದು ಹಣ ಖರ್ಚು ಮಾಡ್ಬೇಕಾಗ್ತದೆ. ಇದು ಶ್ರೀಮಂತರಿಗೆ ಅದರಿಂದ ಅವ್ರ ಏಜೆಂಟ್ಗಳಿದ್ದಾರೆ, ಅವ್ರು ಮಾಡ್ಕೊಂಡು ಬರ್ತಾರೆ. ಅವ್ರು ಏನ್ ಬೇಕಾದ್ರೂ ಲಂಚ ಕೊಟ್ಟು ಮಾಡಿಸ್ತಾರೆ, ಇಲ್ಲದ್ರೆ ಅಧಿಕಾರವನ್ನು ಬಳಸ್ಕೊಂಡು ಏನಾದ್ರು ಮಾಡ್ತಾ ಇರ್ತಾರೆ. ಅದು ಬಡವರಿಗೆ ಏನ್ ಬೇಕು? ನೋಡ್ರಿ, ಗುಲ್ಬರ್ಗದಿಂದ ಬರ್ತ್ ಸರ್ಟಿಫಿಕೇಟ್ ಸಿಗ್ತಿದ್ರೆ ಅದು ಏನ್ ಮಾಡಕ್ ಸಾಧ್ಯ? ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಆಫೀಸ್ಗಳಿವೆ. ಅದರಿಂದಾಗಿ ಅಷ್ಟೊಂದು ನಾನು ಪ್ರಚಾರ ಕೊಟ್ಟೆ, ನೀವು ಬೇಕಾದ್ರೆ ಅಲ್ಲಿಗೆ ಹೋಗಿ ಅವರಿಂದ ಮಾಡಕ್ಕೆ ಸಾಧ್ಯವಿದೆ ನಮ್ಮನ್ನು ಸಂಪರ್ಕಿಸಿ, ನಾವು ಮಾಡಿಸ್ಕೊಡ್ತೇವೆ. ಎಲ್ಲಿ ನಿಮಗೆ ಕಾನೂನು ಚೌಕಟ್ಟಲ್ಲಿ ಏನೋ ಒಂದು ಸೌಲಭ್ಯ ಸಿಗಬೇಕಾದ್ರೆ ಅದು ಸಿಗದೇ ಇದ್ರೆ ನಮ್ಮನ್ನು ಸಂಪರ್ಕಿಸಿ, ನಾವು ಮಾಡಿಕೊಡ್ತೇವೆ.
ಅದರಿಂದ ಬಹಳಷ್ಟು ನಮಗೂ ಕಷ್ಟ ಏನಿಲ್ಲ ಅಲ್ಲಿ. ಏನು ಬಂದು ಫೋನ್ ಎತ್ಬಿಟ್ಟು ಅಧಿಕಾರಿಗೆ ಫೋನ್ ಮಾಡಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಸದ್ಯ ಯಾರು ಕಳಿಸ್ಕೊಟ್ಟು ನಾವು ಕೊಡ್ತೇವೆ ಅಂತ. ಅವರಾಗಿ ಹೋದ್ರೆ ಅದು ಆಗಲ್ಲ. ಇಲ್ಲ, ಅದಂದ್ರೆ ದೇವರ ಗುಡಿಯಿಂದನೇ ಬಂದ್ರೆ ತೀರ್ಥ. ಅದರಿಂದ ಬಹಳಷ್ಟು ಸಹಾಯ ಮಾಡಲಿಕ್ಕೆ ಇದೆ. ನೋಡ್ರಿ, ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ. ಏನಾಯ್ತು ನನ್ನ ಕಾಲದಲ್ಲಿ, ಒಂದ್ ದಿವಸ ಒಬ್ರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಅಮ್ಮ ಸಮಸ್ಯೆ ಅಂತ ಕೇಳಿದ್ರೆ, ಸರ್ ನನಗೆ ಆದಾಯ ಇಲ್ಲ, ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ, ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ, ಕೊಡದೇ ಇದ್ರೆ 3 ಸಲ ಮನೆಗೆ ಹೋದೆ ಆ ಅಡ್ರೆಸ್ ಸಿಗ್ಲಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ. ವಾಪಸ್ ಎಲ್ಲೋ ತಿಂದು ಗೊತ್ತಿಲ್ಲ, ಈಕೆಗೆ ಬರಲ್ಲ. ಬಹಳ ಬೇಜಾರು ಪಡ್ಕೊಂಡು ಆ ಪೋಸ್ಟ್ ಮ್ಯಾನ್ ನನ್ನ ಆ ದಿನಕ್ಕೆ ಬರಲಿಲ್ಲ. ಸೆಂಟ್ರಲ್ ಎಂಪ್ಲಾಯಿ. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗೆ ನಾನು ಸಂಪರ್ಕ ಮಾಡಿದೆ, ಹೇಳಿದೆ. ಅಧಿಕಾರಿ ಲೆಕ್ಕ ಹಾಕಿರ್ಬೇಕು 250 ರೂಪಾಯಿ, 10% 25 ರೂಪಾಯಿ. ನನಗೆ ಹೇಳ್ತಾರೆ, ಸ್ವಾಮಿ 25 ರೂಪಾಯಿ ಕೇಸು, ನಮ್ಮ ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಅಭಾವ ಇದೆ, ನಿಮ್ಗೊಂದು ಪೊಲೀಸ್ ಸಂಸ್ಥೆ ಇದೆ, ಇದೇ ಮಾಡಿಬಿಡಿ. ಅಧಿಕಾರ ಹೌದು, ಹಣ 25 ರೂಪಾಯಿ ಇರ್ಬೋದು, ಆದರೆ ಯಾರ ಹಣ, ಆಕೆ ಕಷ್ಟ, ಆಕೆಗಾಗುವಂಥ ನಷ್ಟ, ಅದರಿಂದ ಎಷ್ಟಂತ ಸ್ವಲ್ಪ ಯೋಚನೆ ಮಾಡಕ್ಕೆ ಸಾಧ್ಯ ಇದೆ. ನಾವು ಯಾಕೆ ಆ ಹುದ್ದೆಯಲ್ಲಿದ್ವಿ, ಜನರ ಸೇವೆ ಮಾಡಬೇಕಾದ್ರೆ, ಆದರೂ ಕೂಡ ನಿಮ್ಮ ಅಧಿಕಾರ ಇಲ್ಲ. ಬೇರೆ ಇದಿರಲಿಲ್ಲ. ನಾನು ನನ್ನ ಪೊಲೀಸ್ ಅಧಿಕಾರಿಗಳನ್ನ ಕೇಳ್ಕೊಂಡು ಇನ್ನು ಸರ್ ಮಾಡೋಣ ಅಂತ ಹೇಳಿದ್ರು. ಅವ್ರು ಹೋಗಿ ಆ ಪೋಸ್ಟ್ ಹತ್ರ ಮಾತಾಡಿದ್ರು ಅವ್ರ ಭಾಷೆಯಲ್ಲಿ, ಅಲ್ಲಿ ನಿಂತಿದ್ರು. ಎಷ್ಟೊಂದು ಸಹಾಯ ಮಾಡ್ಬೋದು ಆ ಮಹಿಳೆಯ ಗತಿಯನ್ನು. ನಾನು ಕೂಡ ಮಾಡದೇ ಇದ್ರೆ, ಆ ಅಧಿಕಾರಿನೂ ಮಾಡದೇ ಇದ್ರೆ ಆಕೆ ಏನು ಹೋಗ್ಬೇಕು? ಸಾವಿರಾರು ಕೋಟ್ಯಾನುಗಟ್ಟಲೆ ಇಂಥ ಸಮಸ್ಯೆ ಖಂಡಿತವಾಗಿ ಇದ್ದೇ ಇದೆ. ಅದಕ್ಕಾಗಿ ತಾನೇ ಆಡಳಿತ ಅನ್ನೋದನ್ನು. ಆದರೆ ಆ ಆಡಳಿತ ಜವಾಬ್ದಾರಿ ಇಲ್ಲದೆ ಇವತ್ತು ಅಧಿಕಾರಿಗಳು ನಮಗೆ ಬೇಕಾದವ್ರಿಗೆ ಏನಾದರೂ ಮಾಡ್ತಾರೆ, ಬೇಕಾದ ಸೌಲಭ್ಯಗಳು ಬಂದಾಗ ಮಾಡ್ತಾರೆ ಇದನ್ನೆಲ್ಲ. ಆದರೆ ಏನೂ ಇಲ್ಲವನಿಗೆ ಅವ್ರು ಹಂಗೆ ಅದೇ ತರ ಕೆಳಗೆ ಬಿದ್ದು. ಇನ್ನೊಂದು ಉದಾಹರಣೆ, 2010 ಒಬ್ರು ಉತ್ತರ ಕರ್ನಾಟಕದಿಂದ ಒಬ್ರು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಎಂತಪ್ಪ? ಅಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆ. ಅಲ್ಲ, ಆ ಯೋಜನೆ ಪ್ರಕಾರ ಒಂದು ಬಡ ಕುಟುಂಬಕ್ಕೆ ಹುಟ್ಟಿದ ಹೆಣ್ಣು ಮಗಳಿಗೆ ಒಂದಷ್ಟು ಅನುದಾನ ಕೊಡ್ತಾರೆ, ಆಕೆ ಒಂದು ವಯಸ್ಸಿಗೆ ಬರುವವರೆಗೆ. ಅದನ್ನು ನಾನು ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ ಅವ್ರನ್ನು ಕೇಳಿದ್ರೆ, ನೀನು ಬಡವ ಅಂತ ನನಗೆ ಯಾವುದೇ ಪುರಾವೆ ಇಲ್ಲ, ಕೊಡಕ್ಕೆ ಬರಲ್ಲ ಅಂತ. ಅದು ಬೇಜಾರು ಪಡ್ಕೊಂಡು ಭಾಳ ಕೇಳ್ಕೊಂಡ. ನಾವು ಬಿಟ್ಟು ಒಬ್ಬ ಅಧಿಕಾರಿಯನ್ನ ಜಿಲ್ಲೆ ಕಳಿಸಿ ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ವಿಚಾರಣೆ ಮಾಡಿ ವರದಿ ಕೊಟ್ಟರು. ಅದರ ಪ್ರಕಾರ ಈತನ ಪತ್ನಿ ಮತ್ತೊಬ್ಬಳು ಸಂಗಾತಿ, ಈತನ ಪತ್ನಿ ಗರ್ಭಿಣಿ, ಸುಮಾರು 9 ಕಿಲೋಮೀಟರ್ ತನ್ನ ಗ್ರಾಮದಿಂದ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆ. ಯಾಕಂದ್ರೆ ಆ ಯೋಜನೆಯಲ್ಲಿ ಹೇಳ್ತದೆ, ಒಂದು ಮಗು ಹುಟ್ಟಿದ ಮಗು ಹೆಣ್ಣು ಮಗುವಾಗಿದ್ರೆ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಅದು ಒಂದು ಬಡ ಕುಟುಂಬಕ್ಕೆ ಸೇರಿದ ಅನ್ನೋದಕ್ಕೆ ಒಂದು ಪುರಾವೆ. ಅದಕ್ಕೆ ವಿರುದ್ಧವಾದ ಪುರಾವೆ ಇಲ್ಲದೆ ಇದ್ರೆ ಆ ಪುರಾವೆ ಮೇಲೇನೆ ಆ ಮಗುವಿಗೆ ಅನುದಾನ ಕೊಡಬೇಕು. ಆದ್ರೆ ಏನಾಗಿತ್ತು, ಈಕೆ ಮತ್ತೆ ಸಂಗಾತಿ ಹೋದಾಗ ಆಸ್ಪತ್ರೆಗೆ ಅವ್ರ ಮೊದಲು ಹಣ ಕೇಳ್ತಾರೆ, ಹಾಸಿಗೆ ಕೊಡೋನು. ಅವ್ರು ಕೇಳಿದ ಮೊತ್ತ ಇರಲಿಲ್ಲ. ವಿಧಿ ಇಲ್ಲದೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ, ಸ್ವಲ್ಪ ಹಣ ತಗೊಂಡು. ಆಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರುವವರೆಗೆ ಇಲ್ಲಿ ಕೂಡಬೇಡಿ, ಹೊರಗೆ ಕೂತ್ಕೊಳ್ಳಿ. ಗೊತ್ತಿದ್ದು ಪರಿಸ್ಥಿತಿ, ವಿಧಿ ಇಲ್ಲದೆ ಹಾಗೆ ಆಸ್ಪತ್ರೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪಲ್ಲಿ ಹಾಕಿದ್ದು ಸರ್ಕಾರಿ ಆಸ್ಪತ್ರೆ. ಇವಾಗ ಆ ವರದಿ ನಮಗೆ ಬಂದ ಮೇಲೆ ನಾನೊಂದು ವರದಿ ಸರ್ಕಾರಕ್ಕೆ ಕಳಿಸ್ತೀನಿ. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ. ಈತನ ಪತ್ನಿ ಇಷ್ಟು ದೂರ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಆಕೆಯನ್ನ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಕ್ಕೆ ಬಿಡಿದವರು ನಿಮ್ಮ ಸಿಬ್ಬಂದಿ. ಆದ್ರಿಂದ ಅವರು ಮಾಡಿದ ತಪ್ಪಿಗೆ ನೀವು ಜವಾಬ್ದಾರಿ. ಈ ಮಗುವಿಗೆ ಸಿಗ್ಬೇಕಂತ ಅನುದಾನ ಬೇರೆ ಪುರಾವಿಲ್ಲ, ಕೊಡ್ಲೇಬೇಕು.
ಎಲ್ಲಿದೆ ಮಾನವೀಯತೆ? ಎಲ್ಲಿದೆ ತೃಪ್ತಿ? ನನ್ನ ಪೋಷಕರು ಚಿಕ್ಕವನಾಗಿದ್ದಾಗ ಹೇಳ್ತಾ ಇದ್ರು, ಇದ್ದದ್ರಲ್ಲೇ ಸಂತಸಬೇಕು, ಅದಕ್ಕೆ ಮೇಲ್ಪಟ್ಟಂತ ಇದು ಆಸೆ ಪಡೋದು ಬೇಡ. ಎಲ್ಲೂ ಸಿಗಲ್ಲ. ಇದ್ದದ್ರಲ್ಲಿನ ಆತ್ಮತೃಪ್ತಿ ಇದೆ. ಎರಡನೇದು ಮಾನವೀಯತೆ ಇಟ್ಕೊಳ್ಳೋದು. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವ ಅನ್ನೋ ಗುಂಪೇ ಇಲ್ಲ. ನಾವು ಹುಟ್ಟುವುದು ಸೈನ್ಸ್ ಅಲ್ಲಿ ಹೋಮೋಸೆಪಿಯನ್ಸ್ ಅನ್ನೋ ಗುಂಪಿದೆ, ಅದಕ್ಕೂ ಮಾನವತೆಗೆ ಯಾವ ಸಂಬಂಧನೂ ಇಲ್ಲ. ನಮ್ಮ ಹಿರಿಯರು ಕವಿಗಳೆಲ್ಲ ಹೇಳ್ತಾರಲ್ಲ, ಏನೇ ಯಾರು ನನಗೆ ಬೇಕಾದವನಾಗೋದ್ರ ಮೊದಲು ಮಾನವ. ನಿಜ, ನಿಜ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಿದ್ರೆ ಇವತ್ತಿನ ಆಡಳಿತದಲ್ಲಿ ಮಾನವೀಯತೆ ಎಲ್ಲಿದೆ? ಮಾನವರಂತೇವೆ ನಾವು. ದುರಾಸೆಗೆ ಮಿತಿ ಇದೆ ಈ ದೇಶದಲ್ಲಿ, ಎಲ್ಲ ದೇಶದಲ್ಲಿ ಇರ್ಬೋದು. ಅದು ಈ ದೇಶದ ಬಗ್ಗೆ ನನಗೆ ಮಾಹಿತಿ ಇದೆ. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ. ಅದರಲ್ಲಿ ದೇಶಕ್ಕಾದ ನಷ್ಟ 52 ಲಕ್ಷ. ಅವರ ದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡಬೇಕು ನಿಟ್ಟಿನಲ್ಲಿ. ತದನಂತರ ಎಲ್ಲ ಹಗರಣಕ್ಕೆ ಇವಾಗ ಹೇಳೋದು ಬೇಡ, ಸಮಯದ ಅಭಾವವಿದೆ. 80ನೇ ದಶಕಕ್ಕೆ ಬಂದಾಗ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ, ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ. 52 ಲಕ್ಷದಿಂದ 64 ಕೋಟಿಗೆ ಬಂದಿದೆ. 90ನೇ ಇಸ್ವಿಗೆ ಬಂದಾಗ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ, ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ ರೂಪಾಯಿ. 2010ರಲ್ಲಿ 2 ಹಗರಣಗಳು. ಕಲ್ಲಿದ್ದಲ್ ಹಗರಣ 1,76,000 ಕೋಟಿ. 2G ಹಗರಣ 1,87,000 ಕೋಟಿ. ಇಷ್ಟೊಂದು ಹಗರಣ ಆಡಳಿತೆಯಿಂದ ಸೋಲ್ಕೊಂಡು ಒಂದು ಹಗರಣದಲ್ಲಿ, ನನ್ನ ಅನಿಸಿಕೆಯಲ್ಲಿ ಒಂದು ವರ್ಷಕ್ಕೆ 100 ಹಗರಣಗಳಾಗ್ತವೆ. ಇದಕ್ಕಿಂತ ದೊಡ್ಡ ಹಗರಣಗಳಿರ್ಬೋದು, ಅದು ನನಗೆ ಮಾಹಿತಿ ಇಲ್ಲ ಅದರದ್ದು. ಇಷ್ಟೊಂದು ಹಣ ಸೋಲ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿದೆ ಅಂತ ತಿಳ್ಕೊಂಡು, ಕರ್ನಾಟಕ ರಾಜ್ಯದ 2017-18ನೇ ಬಜೆಟ್ ಅಲ್ಲಿ ಒಂದು ವರ್ಷದ ಆಡಳಿತ ಖರ್ಚಿಗೆ 6.5 ಕೋಟಿ ಜನಸಂಖ್ಯೆಗೆ 4 ಲಕ್ಷ ಸರ್ಕಾರಿ ನೌಕರರ ವೇತನಕ್ಕೆ ಮೀಸಲಾಗಿಟ್ಟಂತ ಹಣ ಬರೀ 1,80,000 ಕೋಟಿ. ಒಂದೇ ಒಂದು ಹಗರಣದಲ್ಲಿ ಈ ದೇಶದಲ್ಲಿ 1,87,000 ಕೋಟಿ ಒಂದು ಹಗರಣದಲ್ಲಿ ಹೋದರೆ ಯಾವ ರೀತಿಯಲ್ಲಿ ಇದಾಗ್ತದೆ ಸರ್? ಇನ್ನೊಂದು ವಿಚಾರ, 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು, ಅಂದು 85ನೇ ಇಸ್ವಿಯಲ್ಲಿ ಸರ್ಕಾರ ಕೊಟ್ಟಂತ 1 ರೂಪಾಯಿ ಯಾವುದೇ ಕಾಮಗಾರಿಗೆ ಇರ್ಬೋದು ಅಥವಾ ಯೋಜನೆಗೆ ಇರ್ಬೋದು, ಅನುದಾನವೇ ಇರ್ಬೋದು, ಕೊನೆ ಹಂತಕ್ಕೆ ಹೋಗುದು 15 ಪೈಸೆ ಮಾತ್ರ 85ರಲ್ಲಿ. ಇವತ್ತು 100 ರೂಪಾಯಿ, ದುರಾಸೆ ಕಮ್ಮಿ ಆಗಿಲ್ಲ, 100 ರೂಪಾಯಲ್ಲಿ 15 ಪೈಸೆ. ಯಾವ ಮಟ್ಟಕ್ಕೆ ಹೋಗಿದ್ದೀವಿ ನಾವು? ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಈ ದೇಶದ ಗತಿಯನ್ನು, ಅಭಿವೃದ್ಧಿ ಆಗಿದೆ ಎಲ್ಲ ಅಂತಲ್ಲ, ಅಭಿವೃದ್ಧಿ ಆಗಿದೆ, ಆದರೆ ಅದು ಸಂದರ್ಭಕ್ಕೆ ಸರಿಯಾಗಿ ಆಗಿದೆ ಹೊರತು ಯಾರ ಒಂದು ಇದರಿಂದ ಆಡಳಿತೆಯಿಂದ ಅಲ್ಲ. ಅದಕ್ಕೆ ಒಂದು ನಿಯಂತ್ರಣ ತರಬೇಕಾದ್ರೆ ನನ್ನ ಅನಿಸಿಕೆಯಲ್ಲಿ ಕಾನೂನಿನಿಂದ ಸಾಧ್ಯ ಇಲ್ಲ. ನೋಡ್ರಿ, ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ನಮ್ಮ ದೇಶದಲ್ಲಿ 7 ವರ್ಷ. 2016ರವರೆಗೆ ಚೈನಾದಲ್ಲಿ ನಮ್ಮ ದೇಶಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ. ಇವಾಗ ಅವ್ರು ನಮ್ಮಿಂದ ಮೇಲೆ ಬಂದಿದ್ದಾರೆ. ಆದ್ರಿಂದ ನಾವು ಕಾನೂನನ್ನ ಬಲಪಡಿಸಿದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಇವತ್ತು ಮುಖ್ಯ ಕಾರಣ ಇದಕ್ಕೆ ವ್ಯಕ್ತಿಗಳಲ್ಲ, ಈ ಸಮಾಜ. ಯಾಕಂದ್ರೆ ನಾನು ಹೇಳಿದಂಗೆ ಹಿಂದೆ ಇಂಥ ತಪ್ಪು ಮಾಡಿದವ್ರನ್ನ ಸಮಾಜ ಬಹಿಷ್ಕರಿಸ್ತಾ ಇತ್ತು. ಇವತ್ತೇನಾಗಿದೆ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತ ವ್ಯಕ್ತಿಗಳಿಗೆ ನೀವು ಏರ್ಪೋರ್ಟ್ಗೆ ಹೋಗಿ ಹಾರಾಗ್ತೀವಿ. ಇವತ್ತು ದೊಡ್ಡ ಹುದ್ದೆಯಲ್ಲಿರುವವರನ್ನು ಸ್ವಲ್ಪ ಅವ್ರ ಹಿನ್ನೆಲೆ ನೋಡಿ, ಎಷ್ಟು ಜನ ಅವರಿಗೆ ಬೇಲಲ್ಲಿ ಇದ್ದಾರಂತ. ಅದು ಒಂದು ದೊಡ್ಡ ಈಗ. ಅದಕ್ಕೆ ಈ ತೃಪ್ತಿ ಅನ್ನೋ ಗುಣ ಜನರಲ್ಲಿ ಇದ್ರೆ ಈ ದುರಾಸೆ ಕಮ್ಮಿ. ನೋಡಿ, ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ನಮ್ಮ ಯಾವ ಪುರಾಣವನ್ನೇ ಓದಿ ನೋಡಿ, ಆವಾಗಲೂ ಭ್ರಷ್ಟಾಚಾರ ಇತ್ತು, ಆದರೆ ಅದನ್ನು ನಿಯಂತ್ರಿಸ್ತಾ ಇದ್ರು. ಇವತ್ತು ಹಂಗೆ ಇದಕ್ಕೆ ಮಿತಿ ಇರಬಹುದು. ಅದರಿಂದ ತೃಪ್ತಿ ಅನ್ನೋ ಒಂದು ಗುಣ ಇರಬೇಕು, ಅದರ ಜೊತೆ ಮಾನವೀಯತೆ. ಈ 2 ಗುಣಗಳನ್ನು ನಾವು ಸಮಾಜಕ್ಕೆ ಜನರಲ್ಲಿ ಸೃಷ್ಟಿ ಮಾಡಿದ್ರೆ ಭ್ರಷ್ಟಾಚಾರ ಕಂಟ್ರೋಲ್ ಆಗುತ್ತೆ. ಅದು ಯಾರ ಮುಖಾಂತರ ಆಗ್ಬೋದು?
ನನ್ನ ವಯಸ್ಸಿನವರಿಂದ ಇದನ್ನ ಸರಿಪಡಿಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಈ ನನ್ನ ವಯಸ್ಸಲ್ಲಿ ಈ ಮೌಲ್ಯವನ್ನು ಅಳವಡಿಸಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ಕಾರಣ ನನ್ನ ವಯಸ್ಸು. ಯುವತಿಯರಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸಿದ್ರೆ ತೃಪ್ತಿ ಮತ್ತೆ ಮಾನವೀಯತೆ, ಅದರಲ್ಲಿ ಸ್ವಲ್ಪ ಪರ್ಸೆಂಟಿಗೆ ಆದ್ರೂ ಅದು ಸರಿ ಅಂತ ಕಂಡವರು ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಇದನ್ನ ಕಮ್ಮಿ ಮಾಡಿ ಆ ಪ್ರಯತ್ನ ನಡೀಬೇಕು. ಆ ಹಿನ್ನೆಲೆಯಲ್ಲಿ 1,000ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನಾನು ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ, ನನ್ನ ಅನಿಸಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೇನೆ, ಅವರ ವಿಚಾರಕ್ಕೆ ನಾನು ಜವಾಬು ಕೊಟ್ಟಿದ್ದೇನೆ, ನನ್ನ ಅನುಭವದ ಜವಾಬುಗಳನ್ನು. ಒಂದು ದಿವಸ ಬದಲಾವಣೆ ಆಗ್ಬೋದು ಅನ್ನೋದು ನನ್ನ ಆಸೆ ಇದೆ. ಇಲ್ಲದೆ ಇದ್ರೆ ಏನಾಗ್ಬೋದು, ನನ್ನ ಹೆದರಿಕೆ ಏನಂದ್ರೆ ಸಮಯ ಹೋದಂಗೆ ಬದಲಾವಣೆಗಳು ಬಂದೇ ಬರ್ತದೆ, ಎಲ್ಲ ಫೀಲ್ಡಲ್ಲಿ ಆಗ್ತದೆ. ಆದರೆ ಕೆಲವು ಸಲ ಈ ಬದಲಾವಣೆಗಳು ಕ್ರಾಂತಿ ಮುಖಾಂತರ ಆಗ್ತದೆ. ಕ್ರಾಂತಿ ಮುಖಾಂತರ ಈ ಬದಲಾವಣೆಗಳು ಬಂದ್ರೆ ಈ ದೇಶದ ಗತಿ ಮುಗಿದಿರ್ತದೆ. ಯಾಕಂದ್ರೆ ನಮ್ಮ ದೇಶ ಒಂದೇ ಧರ್ಮಕ್ಕೆ ಸೇರಿದ ದೇಶ ಅಲ್ಲ, ಒಂದೇ ಭಾಷೆಗೆ ಸೇರಿದ ದೇಶ ಅಲ್ಲ. ಈ ಎರಡು ವಿಚಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ದೇಶವನ್ನು ವಿಂಗಡಿಸುವ ಪ್ರಯತ್ನ ಖಂಡಿತ ನಡೀತದೆ. ಯಾಕಂದ್ರೆ ಇವತ್ತೇನು 56ನೇ ಇಸ್ವಿಯಲ್ಲಿ ಭಾಷಾವಾರ ಕ್ರಾಂತಿಗಳನ್ನು ಮಾಡಿದ್ವಿ ನಾವು. ಈವಾಗಲೇ ಶುರುವಾಗಿದೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕು. ಉತ್ತರ ಕರ್ನಾಟಕ ಕೊಟ್ಟರೆ ಕಲ್ಯಾಣ ಕರ್ನಾಟಕ ಬೇರೆನೇ ಕೇಳ್ತಾರೆ. ಕೊಡಗರು ಹೇಳ್ತಾರೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತಾರೆ. ಮಂಗಳೂರಿನವ್ರು ಹೇಳ್ತಾರೆ ನಮ್ಮ ತುಳುನಾಡು ಕೊಡಿ ಅಂತ. ಒಂದು ರಾಜ್ಯ 4 ದೇಶ ಆದ್ರೆ ಒಂದು ಬೇರೆ ರಾಜ್ಯ ಆಗ್ತದೆ, ಮತ್ತೆ ಒಂದು ದಿವಸ ಬೇರೆ ದೇಶನೇ ಆಗಿ ಆಗ್ತದೆ. ನೀವು ಯುರೋಪ್ ಖಂಡದ ಚರಿತ್ರೆ ಓದಿ ನೋಡಿ ಯಾವ ರೀತಿಯಲ್ಲಿ ಆ ದೇಶಗಳು ಬೇರೆ ಬೇರೆ ದೇಶ ಆಗುವಂತ. UK ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಹಾಗಾಯ್ತದೆಲ್ಲ. ಇವೆಲ್ಲ ಭಾಷಾವಾರು ಇರುತ್ತೆ, ಅದು ಧರ್ಮದ ಮೇಲೆ ವಿಂಗಡಣೆ ಆದದ್ದು. ಅದರಿಂದ ನಾವು ಇವತ್ತೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಕ್ಕೆ ಬಹಳ ಕಷ್ಟ. ಮಾನ್ಯ ಹೆಗಡೆಜಿಯವರೇ, ತಮ್ಮೊಂದಿಗೆ ಇಲ್ಲಿವರೆಗೂ ಮಾತಾಡಿದ್ದು ತುಂಬ ಸಂತೋಷ ಆಯಿತು. ತಮ್ಮ ಅನುಭವ ನಮಗೆ ದಾರಿದೀಪ ಆಗಲಿ, ಮುಂದಿನ ಯುವಕ ಮತ್ತು ಯುವತಿಯರಿಗೆ ದಾರಿದೀಪ ಆಗಲಿ ಎಂದು ಹೇಳಿಕೊಂಡು ತಮ್ಮನ್ನು ಗೌರವದಿಂದ